ಹೇ ಮಾಮೀಸ್, ಪ್ರತಿದಿನ ಮುಂಜಾನೆ ಇವತ್ತು ಮಕ್ಕಳ ಟಿಫಿನ್ ಬಾಕ್ಸಿಗೆ ಏನ್ ಮಾಡ್ಬೇಕಪ್ಪ ಅಂತ ಯೋಚನೆ ಮಾಡ್ಕೋತಾನೆ ಎದ್ದೇಳೋದಾಯ್ತು. ಸಿಂಪಲ್ ಆಗು ಇರ್ಬೇಕು, ಟೇಸ್ಟಿನೂ ಇರ್ಬೇಕು, ಮತ್ತ ಹೆಲ್ದಿನೂ ಇರ್ಬೇಕು ಅಂದ್ರನೆ ಮಕ್ಕಳ ಟಿಫಿನ್ ಬಾಕ್ಸ್ ಖಾಲಿ ಮಾಡ್ಕೊಂಡ್ ಬರ್ತಾರೆ. ಸೊ ನಿಮ್ ಕೆಲಸ ಈಸಿ ಆಗ್ಲಿ ಅಂತಾನೆ ಇವತ್ತ ಈ ವಿಡಿಯೋದಾಗ 2 ಸಿಂಪಲ್ ಈಸಿ ಟಿಫಿನ್ ಬಾಕ್ಸ್ ಐಡಿಯಾಸ್ ನ ಶೇರ್ ಮಾಡತ್ತೀನಿ. ಒಂದು ಪನೀರ್ ಕಡಿ ಪತ್ತಾ ಫ್ರೈ, ಇನ್ನ ಒಂದು ಸೋಯಾ ಫ್ರೈಸ್. 2 ಟೇಸ್ಟಿ ಅದ, ನ್ಯೂಟ್ರಿಷಿಯಸ್ ಅದ, ಬಟ್ 10 ನಿಮಿಷದಲ್ಲಿ ರೆಡಿ ಆಗ್ತದಂತ ಮಾತ್ರ ನಾ ಹೇಳಲ್ಲ. ಬಿಕಾಸ್ ಮಾಮೀಸ್ ಇವೆರಡು ರೆಸಿಪೀಸಿಗೆ ಅಟ್ಲೀಸ್ಟ್ ನೀವು 20 ರಿಂದ 30 ನಿಮಿಷ ಟೈಮ್ ಕೊಡ್ಲೇಬೇಕಾಗ್ತದ. ಬಟ್ ಡೋಂಟ್ ವರಿ, ನಂತರ ಲೇಜಿ ಮಾಮ್ಸಿಗೆ ಅವ್ರ ಕೆಲಸ ಈಸಿ ಆಗ್ಲಿ ಅಂತಾನೆ ಒಂದು ಹ್ಯಾಕ್ ಹುಡುಕಿದೀನಿ. ಈ ಪನ್ನೀರ್ ಕಡಿ ಪತ್ತಾ ಫ್ರೈ 10 ನಿಮಿಷದಲ್ಲಿ ರೆಡಿ ಆಗಕ್ಕ ಒಂದ್ ಈಸಿ ದಾರಿ ಹುಡ್ಕೊಂಡಿದೀನಿ. ಅದು ಏನಂತ ಈ ರೆಸಿಪಿ ತೋರಿಸ್ತಾ ಹೇಳ್ತಾ ಹೋಗ್ತೀನಿ. ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡ್ದೆ ನೋಡ್ರಿ. ನಮಸ್ತೆ, ನಾನು ಗಂಗಾ. ವೆಲ್ಕಮ್ ಬ್ಯಾಕ್ ಟು ನಮಸ್ತೆ ಮಾಮ್ಸ್ ಕನ್ನಡ ವ್ಲಾಗ್ಸ್. ಫಸ್ಟ್ ನಾನು ಇಲ್ಲಿ ಪನ್ನೀರ್ ಕಡಿ ಪತ್ತಾ ಫ್ರೈ ರೆಸಿಪಿ ತೋರಿಸ್ಲತ್ತೀನಿ, ಅದಾದ್ಮೇಲೆ ಸೋಯಾ ಫ್ರೈಸ್ ತೋರಿಸ್ತೀನಿ. ಫಸ್ಟ್ ಈಗ ಕಡಿ ಪತ್ತಾ ಅಂದ್ರೇನೆ ಕರಿ ಲೀವ್ಸ್ ಅಂದ್ರೆ ಕರಿಬೇವಿನ ಎಲೆ. ಸೊ ಸ್ವಲ್ಪ ಜಾಸ್ತಿನೇ ಕರಿಬೇವಿನ ಎಲೆ ತಗೋರಿ ಇದಕ್ಕ. ಅದಾದ್ಮೇಲೆ ಇಲ್ಲಿ ಕಡಾಯಿದಾಗ ಉದ್ದಿನ ಬೇಳೆ ಹುರ್ಕೊಳತೀನಿ, ಡ್ರೈ ರೋಸ್ಟ್ ಮಾಡೋದಷ್ಟೇ. ಉದ್ದಿನ ಬೇಳೆ 1-2 ಸ್ಪೂನ್ ಹಾಕೊಂಡಿದೀನಿ. ಅದಕ್ಕ ಒಂದ್ ಸ್ವಲ್ಪ ಅಂದ್ರೆ 1 ಸ್ಪೂನ್ ಸಾಸಿವೆ, ಅರ್ಧ ಸ್ಪೂನ್ ಸಾಸಿವೆ, ಅರ್ಧ ಸ್ಪೂನ್ ಜೀರಿಗೆ, ಇದನ್ನೆಲ್ಲ ಡ್ರೈ ರೋಸ್ಟ್ ಮಾಡ್ಕೊಳತೀನಿ. ಇದು ಸ್ವಲ್ಪ ರೋಸ್ಟ್ ಆದ್ಮೇಲೆ 1-2-3 ಒಣ ಮೆಣಸಿನ್ಕಾಯಿ, ಕೆಂಪು ಮೆಣಸಿನ್ಕಾಯಿ ಹಾಕೊಳತೀನಿ. ನಾನ್ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ. ಆಕ್ಚುಲಿ 1-2-3 ಹಾಕಿದ್ರೆ ಸಾಕು, ಬಿಕಾಸ್ ಸ್ವಲ್ಪ ಖಾರ ಜಾಸ್ತಿ ಆಗಿತ್ತು ನಾ ಮಾಡಿದ್ದು. ಹಂಗಾಗಿ 1-2 ಅಥವಾ 3 ಹಾಕೋರಿ ಅಷ್ಟೇ ಸಾಕು. ಆಮೇಲೆ ಪೆಪ್ಪರ್ ಕೂಡ ಹಾಕ್ತಿವಿ. ಪೆಪ್ಪರ್ನು ಡ್ರೈ ರೋಸ್ಟ್ ಮಾಡ್ಕೊಂಡು ಹಾಕೊಳತೀನಿ. ಪೆಪ್ಪರ್ನು 1-4-5 ಹಾಕಿದ್ರೆ ಸಾಕು. ಅದನ್ನೆಲ್ಲ ರೋಸ್ಟ್ ಆದ್ಮೇಲೆ ಈ ಕಡೆ ಪನ್ನೀರ್ ಎಲ್ಲ ಸ್ಲೈಸಸ್ ಸಣ್ಣ ಸಣ್ಣ ಕ್ಯೂಬ್ಸ್ ಅಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕ ಸ್ವಲ್ಪ ತುಪ್ಪ ಮತ್ತೆ ಉಪ್ಪು ಖಾರ ಹಚ್ಚಿ ಮ್ಯಾರಿನೇಟ್ ಮಾಡಿ ಸೈಡಿಗೆ ಇಡ್ತಾ ಇದ್ದೀನಿ. ಈ ಕಡೆ ಕರಿಬೇವಿನ ಎಲೆ ಏನ್ ಮೊದ್ಲೇ ತೆಗ್ದಿಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಡ್ರೈ ರೋಸ್ಟ್ ಮಾಡ್ಕೊಳತೀನಿ. ಎಲ್ಲೂ ಎಣ್ಣೆ ಯೂಸ್ ಮಾಡೋ ಹೋಗಿಲ್ಲ, ಎಲ್ಲಾನು ಡ್ರೈ ರೋಸ್ಟ್ ಮಾಡೋದೆ. ಕರಿಬೇವು ನಮ್ಮ ಕೂದ್ಲಿಗೆ ಮತ್ತ ಕಣ್ಣಿಗೆ ಬಹಳನೇ ಚಲೋ, ರಿಚ್ ಇನ್ ಆಂಟಿ ಆಕ್ಸಿಡೆಂಟ್ಸ್, ಐರನ್. ಮತ್ತೆ ಇದು ಪನ್ನೀರ್ ಜೊತೆ ಕಲ್ತಾಗ ಅಂದ್ರೆ ಇವೆರಡು ಕೂಡಿ ಒಂದು ಗುಡ್ ಕಾಂಬೋ ಅಂತಾನೆ ಹೇಳ್ಬೋದು. ಬಿಕಾಸ್ ಇದು ಒಂದು ನ್ಯೂಟ್ರಿಯೆಂಟ್ ಡೆನ್ಸ್ ಫುಡ್ ತರ ರೆಡಿ ಆಗ್ತದೆ ಈ ಡಿಶ್. ಯಾಕಂದ್ರೆ ಪ್ರೋಟೀನ್ ಮತ್ತೆ ಕ್ಯಾಲ್ಸಿಯಂ ರಿಚ್ ಇರ್ತದ ಪನ್ನೀರ್. ಸೊ ಪ್ರೋಟೀನ್ ಕ್ಯಾಲ್ಸಿಯಂ ಇದ್ರಲ್ಲಿ ಸಿಗ್ತದ. ಅಂಡ್ ಕರಿಬೇವಿನ ಎಲೆಯಿಂದ ಐರನ್ ಮತ್ತ ಆಂಟಿ ಆಕ್ಸಿಡೆಂಟ್ ರಿಚ್ ಆಗಿರ್ತದ. ಅದರಿಂದ ಕೂದ್ಲಿಗೆ ಮತ್ತ ಕಣ್ಣಿಗೆಲ್ಲ ಬಹಳ ಚಲೋ. ಸೊ ಐರನ್, ಪ್ರೋಟೀನ್, ಕ್ಯಾಲ್ಸಿಯಂ, ಆಂಟಿ ಆಕ್ಸಿಡೆಂಟ್ಸ್ ಇದು ಎಲ್ಲಾನು ಇರುವಂತ ಒಂದು ಡಿಶ್ ಅಂತಾನೆ ಹೇಳ್ಬೋದು. ಸೊ ಎಷ್ಟೊಂದು ನ್ಯೂಟ್ರಿಯನ್ಸ್ ಈ ಒಂದು ಡಿಶ್ ಇಂದ ಸಿಕ್ತು. ಪ್ಲಸ್ ಸ್ಪೈಸಸ್ ಕೂಡ ಆಡ್ ಮಾಡಿದೀವಿ ನಾವು, ಲೈಕ್ ಜೀರಾ, ಆಮೇಲೆ ಪೆಪ್ಪರ್. ಇವೆಲ್ಲ ಇಮ್ಯುನಿಟಿನ ಬೂಸ್ಟ್ ಮಾಡ್ತದ. ಜೀರಾ ಎಲ್ಲ ಡೈಜೆಷನ್ ಸ್ಮೂತ್ ಮಾಡ್ತದ ಮಕ್ಕಳಿಗೆ. ಅಂಡ್ ಆಲ್ಸೋ ಪನ್ನೀರ್ನ ತುಪ್ಪದಲ್ಲಿ ಫ್ರೈ ಮಾಡಿರೋದ್ರಿಂದ ತುಪ್ಪದಲ್ಲಿ ಹೆಲ್ದಿ ಫ್ಯಾಟ್ಸ್ ಇರ್ತದ. ಸೊ ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ಗೂ ಒಳ್ಳೇದು. ಓವರ್ ಆಲ್ ಏನಂದ್ರೆ ಇದು ಒಂದು ಪಕ್ಕಾ ಟೇಸ್ಟಿ ನ್ಯೂಟ್ರಿಷಿಯಸ್ ಡಿಶ್ ಅಂತಾನೆ ಹೇಳ್ಬೋದು. ಸೊ ತಪ್ಪದೆ ಇದು ನಿಮ್ ಮಕ್ಕಳಿಗೆ ಟ್ರೈ ಮಾಡ್ರಿ. ಪನ್ನೀರ್ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದಿಲ್ಲ ಅಂದ್ರೂ ಚಿಂತೆ ಇಲ್ಲ. ಈಗ ತುಪ್ಪದಲ್ಲಿ ಫ್ರೈ ಮಾಡ್ಬೇಕಾದ್ರೆ ಅರ್ಶಿನ, ಉಪ್ಪು, ಖಾರ ಹಾಕೋಬಹುದು. ಆಮೇಲೆ ಲಾಸ್ಟ್ ಅಲ್ಲಿ ಇದೇನ್ ನೀವು ಪೌಡರ್ ಮಾಡಿ ಇಟ್ಕೊಂಡಿರಲ್ಲ ಮಸಾಲೆ ಎಲ್ಲ, ಅದನ್ನ ಪನ್ನೀರಿಗೆ ಹಾಕಿ ಸ್ವಲ್ಪ ನಿಂಬೆ ಹಣ್ಣ ಸ್ಕ್ವೀಸ್ ಮಾಡಿ ಚೂರು ಒಂದು 30 ಸೆಕೆಂಡ್ಸ್ ಅಷ್ಟೇ ಫ್ರೈ ಮಾಡ್ಬಿಟ್ರೆ ಸಾಕು. ಯುವರ್ ಪನ್ನೀರ್ ಕಡಿ ಪತ್ತಾ ಫ್ರೈ ಇಸ್ ರೆಡಿ. ಈ ತರ ಕಾಣಿಸುತ್ತ. ರೆಡಿ ಆದ್ಮೇಲೆ ಚೆನ್ನಾಗಿ ರೋಸ್ಟ್ ಆಗಿರ್ತದ, ತಿನ್ನಕ್ಕೂ ಸಾಫ್ಟ್, ಮೇಲ್ಗಡೆ ಎಲ್ಲ ಮಸಾಲ ಹತ್ತದ, ಒಳಗಡೆ ಸಾಫ್ಟ್ ಆಗಿರ್ತದ, ಬಹಳ ಟೇಸ್ಟಿ ಅನಿಸ್ತದ, ಅಷ್ಟೇ ನ್ಯೂಟ್ರಿಷಿಯಸ್ ಅದ. ಸೊ ಇದು ಮಕ್ಕಳ ಟಿಫಿನ್ ಬಾಕ್ಸಿಗೆ ಹೇಳ್ ಮಾಡ್ಸಿದಂತಾನೆ ಹೇಳ್ತಾ ಮೂವಿಂಗ್ ಆನ್ ಟು ಅವರ್ ನೆಕ್ಸ್ಟ್ ರೆಸಿಪಿ, ಸೋಯಾ ಚಂಕ್ಸ್. ನೆಕ್ಸ್ಟ್ ರೆಸಿಪಿ ಹೇಳೋಕ್ಕಿಂತ ಮುಂಚೆ ಈ ಪನ್ನೀರ್ ಕಡಿ ಪತ್ತಾ ಫ್ರೈ 10 ನಿಮಿಷದಲ್ಲಿ ಹೆಂಗ್ ರೆಡಿ ಮಾಡ್ಬೇಕಂತ ಹೇಳ್ತೀನಿ. ಆಕ್ಚುಲಿ ಇದು ಮಸಾಲಾ ಪುಡಿನ ನೀವ್ ಯಾವಾಗ ಫ್ರೀ ಇದ್ದಾಗ ಮೊದ್ಲೇ ಮಾಡಿ ಇಟ್ಕೋಬಹುದು. ಲೈಕ್ ಕರಿಬೇವು ಮತ್ತ ಉದ್ದಿನ ಬೇಳೆ ಎಲ್ಲ ಹಾಕಿ ಏನ್ ಮಸಾಲಾ ಡ್ರೈ ರೋಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ ಆ ಪೌಡರ್ ಮೊದ್ಲೇ ಮಾಡಿ ಇಟ್ಕೊಂಡ್ರೆ ಜಸ್ಟ್ ಯಾವಾಗ ಟಿಫಿನ್ ಬಾಕ್ಸಿಗೆ ರೆಡಿ ಮಾಡೋದಿರ್ತದ ಅವಾಗ ಪನ್ನೀರ್ ಫ್ರೈ ಮಾಡಿ ಇದು ಮಸಾಲಾ ಹಾಕಿ ಮಿಕ್ಸ್ ಮಾಡ್ರೆ ಸಾಕು. 10 ನಿಮಿಷ ಅಲ್ಲ, 5 ನಿಮಿಷದಲ್ಲಿ ಈ ಪನ್ನೀರ್ ಕಡಿ ಪತ್ತಾ ಫ್ರೈ ರೆಡಿ ಆಗ್ತದ.
ನೆಕ್ಸ್ಟ್ ಮೂವಿಂಗ್ ಆನ್ ಟು ಕ್ರಿಸ್ಪಿ ಸೋಯಾ ಚಂಕ್ಸ್ ಫ್ರೈ. ಇದಕ್ಕೆ ಬೇಕಾಗಿರೋದು ಸೋಯಾ ಚಂಕ್ಸ್. ಇದನ್ನ ನೀವು ಬಿಸಿ ನೀರಲ್ಲಿ ಒಂದ್ 15 ನಿಮಿಷ ನೆನೆಸಿಡ್ಬೇಕು. ಒಂದ್ 15 ಮಿನಿಟ್ಸ್ ಚೆನ್ನಾಗಿ ನೆನೆಸಿದಾಗ ಮಾತ್ರ ಸಾಫ್ಟ್ ಆಗ್ತಾವ ಮತ್ತ ಸ್ವಲ್ಪ ಉಬ್ಬುತ್ತಾವ. 15 ನಿಮಿಷ ಜಸ್ಟ್ ಬಿಸಿ ನೀರಲ್ಲಿ ನೆನೆಸಿ ಸೈಡಿಗೆ ಇಟ್ಬಿಡ್ರಿ. ಅದಾದ್ಮೇಲೆ ನೀರೆಲ್ಲ ಡ್ರೈನ್ ಮಾಡಿ ತೆಕ್ಕೋಬೇಕು. ಆಮೇಲೆ ಕೈಯಿಂದನೂ ಸ್ಟ್ರೈನ್ ಮಾಡ್ರಿ ನೀರ್. ಅದ್ರಲ್ಲಿ ಒಂದ್ ಸ್ವಲ್ಪನೂ ನೀರ್ ಇರಬಾರ್ದು ಸೋಯಾ ಚಂಕ್ಸ್ ಅಲ್ಲಿ. ಆ ರೀತಿ ಡ್ರೈನ್ ಮಾಡಿ ತೆಗೆದಿಟ್ಕೊಂಡು ಅದಕ್ಕೆ ಸ್ವಲ್ಪ ಮೊಸರು ಹಾಕ್ರಿ. ಗಟ್ಟಿ ಮೊಸರು ಇದ್ರೆ ಬಹಳನೇ ಒಳ್ಳೇದು. ಸೋಯಾ ಚಂಕ್ಸ್ ವೆಜ್ ಪ್ರೋಟೀನ್ ಸೋರ್ಸ್ ಆಗಿರೋದ್ರಿಂದ ಬೆಳೆಯೋ ಮಕ್ಕಳಿಗೆ ಬಹಳನೇ ಒಳ್ಳೇದು. ಇದಕ್ಕೆ ನಾನು ಒಂದ್ ಸ್ವಲ್ಪ ಸ್ಪೈಸಸ್ ಕೂಡ ಆಡ್ ಮಾಡ್ಕೊಳತ್ತೀನಿ. ಸ್ವಲ್ಪ ಖಾರ, ಹಾಗೆ ಒಂದ್ ಸ್ವಲ್ಪ ಅರಿಶಿನ, ಹಾಗೆ ಒಂದ್ ಅರ್ಧ ಸ್ಪೂನ್ ಧನಿಯಾ ಪುಡಿ, ಹಾಗೆ ಒಂದ್ ಸ್ವಲ್ಪ ಜೀರಿಗೆ ಪುಡಿ ಮತ್ತ ಉಪ್ಪು. ಇದೆಲ್ಲ ನಮ್ ಟೇಸ್ಟ್ ತಕ್ಕಂಗ ಹಾಕೊಂಡು ಎಲ್ಲಾನು ನೀಟಾಗಿ ಒಂದ್ ಸ್ಪೂನ್ ಇಂದ ಮಿಕ್ಸ್ ಮಾಡ್ಕೊಂಡಿಡಿ. ಸೋಯಾ ಚಂಕ್ಸ್ ಅಲ್ಲಿ ಪ್ರೋಟೀನ್ ಹೆಚ್ಚಿಗೆ ಇರೋದ್ರಿಂದ, ಫೈಬರ್ ಚೆನ್ನಾಗಿರೋದ್ರಿಂದ ಒಂದು ಇನ್ಸ್ಟಂಟ್ ಎನರ್ಜಿ ಬೂಸ್ಟ್ ಮಾಡ್ತದ. ಆಮೇಲೆ ಈಗ ಮಕ್ಕಳು ಏನಾದ್ರು ಕ್ರಿಸ್ಪಿ ಕ್ರಂಚಿ ತಿನ್ಬೇಕಂತ ಕ್ರೇವ್ ಮಾಡಕತ್ತಿದ್ರು ಅಂದ್ರ, ಲೈಕ್ ಚಿಪ್ಸ್ ಆತರ ಎಲ್ಲ ಕ್ರೇವ್ ಮಾಡತ್ತಿದ್ರ ಅಂದ್ರ ಅವಾಗ ಮನೇಲೆ ಇದನ್ನ ಫ್ರೈ ಮಾಡ್ಕೊಡ್ಬಹುದು. ಅದೇ ಇದ್ರದ್ದು ಸ್ವಲ್ಪ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ತೀವಲ್ಲ, ಸ್ವಲ್ಪ ಎಣ್ಣೆ ಹಿಡ್ಕೊಂತದ. ಅದು ಒಂದೇ ಮೈನಸ್ ಪಾಯಿಂಟ್. ಹಂಗಾಗಿ ಹೇಳಾಕತ್ತೀನಿ, ಲೈಕ್ ಚಿಪ್ಸ್ ಅದು ಕ್ರೇವ್ ಮಾಡತ್ತಿದ್ರು ಮಕ್ಕಳು ಅಂದಾಗ, ಸ್ವಲ್ಪ ಕುರುಮ್ ಇರುವಂತ ತಿನ್ಬೇಕು ಅನ್ಸಕತ್ತಿತ್ತು ಅಂತ ಅಂದಾಗ ಹೊರಗಡೆ ಚಿಪ್ಸ್ ಗಿಂತ ಮನೇಲೆ ಹೋಮ್ ಮೇಡ್ ಒಳ್ಳೇದಲ್ಲ. ಅದರಲ್ಲೂ ಸೋಯಾ ರಿಚ್ ಇನ್ ಪ್ರೋಟೀನ್. ಸೊ ಮನೇಲೆ ಹೈಜಿನಿಕ್ ಆಗಿ ಪ್ರಿಪೇರ್ ಮಾಡಿ ಅವ್ರ ಕ್ರೇವಿಂಗು ಸ್ಯಾಟಿಸ್ಫೈ ಆಗ್ತದ, ಪ್ಲಸ್ ನ್ಯೂಟ್ರಿಷಿಯಸ್ ಇರುವಂತದ್ದು, ಒಂದು ಟೇಸ್ಟಿ ಆಗಿರುವಂತದ್ದು ಫುಡ್ನು ಕೊಟ್ಟಂಗ ಆಗ್ತದ. ಅವಾಗ ಇದನ್ನ ಟ್ರೈ ಮಾಡ್ಬೋದು. ಈಗ ನೆಕ್ಸ್ಟ್ ಇದಕ್ಕೆ ನಾನು 1-2 ಸ್ಪೂನ್ ಬೇಸನ್ ಹಾಕೊಂಡಿದ್ದೀನಿ, ಕಡಲೆ ಹಿಟ್ಟು. ಆಮೇಲೆ 1 ಸ್ಪೂನ್ ಅಕ್ಕಿ ಹಿಟ್ಟು ಕೂಡ ಹಾಕೊಂಡಿದ್ದೀನಿ. ಸ್ವಲ್ಪ ಕ್ರಿಸ್ಪಿ ಆಗಿ ಕ್ರಂಚಿ ಆಗಿ ಬರ್ಲಿ ಟೇಸ್ಟ್ ಅಂತ ಎಲ್ಲಾನು ನೀಟಾಗಿ ಮಿಕ್ಸ್ ಮಾಡಿ, ಅದಾದ್ಮೇಲೆ 1-2 ನಿಮಿಷ ಆದ್ಮೇಲೆ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಬೇಕಿದು. ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ರಿ, 2 ಕಡೆ ಟಾಸ್ ಮಾಡ್ಬಿಟ್ಟು. ಸೊ ಫೈನಲಿ ರೆಡಿ ಆಯ್ತು ನಮ್ಮ ಸೋಯಾ ಚಂಕ್ ಫ್ರೈಸ್. ನೀವು ನೋಡತ್ತೀರಿ ಸ್ಮಾಲ್ ಫ್ರೈಸ್ ಬಾಲ್ಸ್ ತರ ಕಾಣಕತ್ತವ. ನೋಡಕ್ಕ ಇಷ್ಟ ಚಲೋ ಅನ್ನಿಸ್ತದ ಮಕ್ಕಳಿಗೆ. ನೋಡಿದ ತಕ್ಷಣ ತಿನ್ಬೇಕಂತ ಅನ್ನಿಸ್ತದ ಅವ್ರಿಗೆ. ಮತ್ತೆ ತಿನ್ಬೇಕಾದ್ರೂ ಅಷ್ಟೇ ಕುರುಮ್ ಆಗಿ ಆಗಿದ್ವು. ಸ್ವಲ್ಪ ಗಟ್ಟಿ ಆಗಿತ್ತು, ಅದು ಯಾಕಂತ ನಂಗೂ ಗೊತ್ತಾಗ್ಲಿಲ್ಲ. ಮೇ ಬಿ ಕಡಲೆ ಹಿಟ್ಟು ಕಮ್ಮಿ ಹಾಕ್ಬೇಕಾಗಿತ್ತ ಏನೋ. ಬಟ್ ಸ್ವಲ್ಪ ಕ್ರಿಸ್ಪಿ ಎಲ್ಲ ಆಗಿತ್ತು. ಆಮೇಲೆ ಬಹಳ ಆಯಿಲಿ ಅನ್ನಿಸ್ಲತ್ತಿತ್ತು. ಸ್ವಲ್ಪ ಟಿಶ್ಯೂ ಇಂದೆಲ್ಲ ಕ್ಲೀನ್ ಮಾಡ್ಕೊಂಡೆ ತಿನ್ಬೇಕಾಯ್ತು. ಸೊ ಹೇಗ್ ಅನ್ನಿಸ್ತು ನಿಮಗೆ ಇವೆರಡು ರೆಸಿಪಿ ಅಂತ ನನ್ನ ಕಮೆಂಟ್ ಸೆಕ್ಷನ್ ಆಗಿ ಹೇಳ್ರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.